ಸ್ವಲ್ಪ ಸಮಯದ ತನಕ ಇದು ಆಯುರ್ವೇದ ಅಭಿಮಾನಿಗಳ ಸಂಘದಿಂದ ನಡೆಸಲ್ಪಡ್ತಾ ಇದ್ರು. ಆಮೇಲೆ ಪೇಜಾವರ ಶ್ರೀಗಳ ಆಗ್ರಹ ಅನುಗ್ರಹದಂತೆ ನಮ್ಮ ಪೂಜ್ಯರಾದಂತಹ ಶ್ರೀ ವೀರೇಂದ್ರ ಹೆಗಡೆಯವರು ಈ ಸಮಿತಿಯ ಅಧ್ಯಕ್ಷರಾಗಿ, ನಂತರ 78ರಲ್ಲಿ ಈ ಸಂಸ್ಥೆ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನಲ್ ಸೊಸೈಟಿಯ ಜೊತೆಗೆ ವಿಲೀನಗೊಂಡು ತದನಂತರ ಬಹಳಷ್ಟು ಪ್ರಗತಿಯನ್ನು ಕಾಣುತ್ತಾ ಕಳೆದ ವರ್ಷ ನಡೆದಂತಹ ಅಖಿಲ ಭಾರತ ಆಯುರ್ವೇದ ಕಾಲೇಜುಗಳ ಮೌಲ್ಯಮಾಪನದಲ್ಲಿ ಇಡೀ ಭಾರತಕ್ಕೆ ಪ್ರೈವೇಟ್ ಕಾಲೇಜುಗಳ, ಖಾಸಗಿ ಆಯುರ್ವೇದ ಕಾಲೇಜುಗಳ ಪೈಕಿ ಪ್ರಥಮ ಸ್ಥಾನದಲ್ಲಿ ನಿಂತಹ ಹೆಗ್ಗಳಿಕೆ ಇದು ನಮಗೆ ಮಾತ್ರ ಅಲ್ಲ, ಉಡುಪಿ ಕ್ಷೇತ್ರಕ್ಕೆ ಒಂದು ಹೆಮ್ಮೆಯ ವಿಷಯ ಕೂಡ ಹೌದು. ಈ ಕಾಲೇಜಿಗೆ ನಮಗೆ 50 ವರ್ಷಗಳ ಹಿಂದೆ ಕಟ್ಟಿಸಿದಂತಹ ಒಂದು ಕಟ್ಟಡ ಬಹಳ ಹಳೆಯದಾಗಿದ್ದು, ಈಗಿರುವಂತಹ 100ರ ಇಂಟೇಕಿಗೆ ಅದು ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಕಳೆದ ವರ್ಷ ಮೇ 5ರಂದು ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿ ದಾಖಲೆ 18 ತಿಂಗಳ ಅವಧಿಯಲ್ಲಿ 90,000 ಸ್ಕ್ವೇರ್ ಫೀಟ್ ಏರಿಯಾ ಇರುವಂತಹ 7 ಕ್ಲಾಸ್ ರೂಮ್ಗಳನ್ನು ಹೊಂದಿರುವಂತಹ ಅತ್ಯುತ್ತಮವಾದಂತಹ ಕೌಶಲ್ಯ ತರಬೇತಿ ಅಂದರೆ ಸ್ಕಿಲ್ ಲ್ಯಾಬ್ ಇರುವಂತಹ ಒಂದು ಒಳ್ಳೆಯ ಕಟ್ಟಡ ಅದೇ ಜಾಗದಲ್ಲಿ ಈಗ ಎದ್ದು ನಿಂತಿದೆ. ಈ ಕಟ್ಟಡದ ಉದ್ಘಾಟನೆ 31ನೇ ತಾರೀಕಿನಂದು ಬೆಳಿಗ್ಗೆ 11 ಗಂಟೆಗೆ ಮಂತ್ರಾಲಯ ಶ್ರೀ ಸುಬುಧೇಂದ್ರ ತೀರ್ಥ ಪಾದಂಗಳವರ ಪುಣ್ಯ ಹಸ್ತದಿಂದ ಉದ್ಘಾಟನೆಗೊಳ್ಳುತ್ತಾ ಇದೆ. ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪೇಜಾವರ ಸ್ವಾಮೀಜಿಯವರು ಇಲ್ಲಿ ಶುಭಾಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ. ಜೊತೆಗೆ ಉಸ್ತುವಾರಿ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಮಾನ್ಯ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಹಾಗೂ ಸ್ಥಳೀಯ ಶಾಸಕರುಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮ ಒಂದು ಉಡುಪಿ ಜಿಲ್ಲೆಗೆ ಉತ್ತಮವಾದಂತಹ ಕಾರ್ಯಕ್ರಮ. ಅಂದರೆ ಇಷ್ಟು ದೊಡ್ಡ ವಿಶಾಲವಾದಂತಹ ಸುಸಜ್ಜಿತವಾದಂತಹ ಒಂದು ಆಯುರ್ವೇದ ಕಾಲೇಜು